ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನೀವು ಪ್ರತಿಯೊಬ್ಬರು ಕೂಡ ನಿಜ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದ್ರೆ ನೀವು ಏನು ಮಾಡ್ತೀರಾ? ನಿಮ್ಮ ಒಂದು ತಂದೆ ಅಥವಾ ಇಲ್ಲ ನಿಮ್ಮ ಬ್ರದರ್, ನಿಮ್ಮ ಸಿಸ್ಟರ್, ಯಾರಾದರೂ ಕಜಿನ್ಸ್ ಇದ್ರೆ ಅವ್ರ ಹತ್ರ ಏನು ಮಾಡ್ತಾರ, ಅವರೊಂದು ಫೋನ್ಪೇಯಲ್ಲಿ ಹೋಗಿ ಏನು ಮಾಡ್ತಾರೆ, ಡೈರೆಕ್ಟಿಗೆ ಅಮೌಂಟು ಫೋನ್ಪೇ ಮಾಡ್ಕೋತಾರೆ. ಆವಾಗ ಫೋನ್ಪೇ ಮಾಡ್ಕೊಂಡ ತಕ್ಷಣ ನೀವು ಎಲ್ಲರೂ ಏನು ಮಾಡ್ತೀರಾ, ನಾನು ಫೋನ್ಪೇ ಮಾಡ್ಕೊಂಡು ನಮ್ಮ ತಂದೆಗೆ ಗೊತ್ತಾಗಬಾರ್ದು, ನಾನು ಅಮೌಂಟ್ ಬಿಟ್ಕೊಂಡಿದ್ದು ಅಂದರೆ ನಾನು ಅಮೌಂಟ್ ಶೇರ್ ಮಾಡ್ಕೊಂಡು ನಮ್ಮ ತಂದೆಗೆ ಗೊತ್ತಾಗಿರ್ಬೋದು ಅಂದ್ರೆ ಗೊತ್ತಾಗಬಾರ್ದು, ನಮ್ಮ ಬ್ರದರ್ ಗೊತ್ತಾಗಬಾರ್ದು ಅಂತ ನೀವೇನು ಮಾಡ್ತೀರಾ, ಆ ಫೋನ್ಪೇ ಮಾಡಿದಂಥ ಏನು ಅಮೌಂಟ್ ಮಾಡಿದಂಥ ಏನು ಹಿಸ್ಟ್ರಿ ಇದೆಯಲ್ಲ, ಫೋನ್ಪೇ ಹಿಸ್ಟ್ರಿ, ಅದನ್ನೆಲ್ಲ ನೀವೇನು ಮಾಡ್ತೀರಾ, ಡಿಲೀಟ್ ಮಾಡೋದಕ್ಕೆ ಅಂತ ಯೂಟ್ಯೂಬ್ನಲ್ಲಿ ಮತ್ತು ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಡಿಲೀಟ್ ಮಾಡೋದು ಫೋನ್ಪೇ ಹಿಸ್ಟ್ರಿ, ಯಾವ ರೀತಿ ನಾವು ಅಮೌಂಟ್ ಮಾಡಿದಂಥದ್ದು ಫೋನ್ಪೇ ಹಿಸ್ಟ್ರಿ ನಾವು ಡಿಲೀಟ್ ಮಾಡ್ಬೋದು ಅಂತ ತುಂಬ ಜನ ಎಲ್ಲ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಏನಿಲ್ಲ, ಈ ಒಂದು ವಿಡಿಯೋ ನಿಮಗೋಸ್ಕರ ತುಂಬ ಸಿಂಪಲ್. ನೀವು ಫೋನ್ಪೇಲಿ ಮಾಡಿದಂಥ ಏನು ಟ್ರಾನ್ಸಾಕ್ಷನ್ ಅಂದರೆ ಅಮೌಂಟ್ ಏನು ಟ್ರಾನ್ಸಾಕ್ಷನ್ ಮಾಡಿದಂಥ ಹಿಸ್ಟ್ರಿ ಏನಿಲ್ಲ ಅದನ್ನ ನೀವು ಡಿಲೀಟ್ ಮಾಡ್ಬೋದಾ, ಹಾಗಿದ್ರೆ ಡಿಲೀಟ್ ಮಾಡೋಂಗಿದ್ರೆ ಅದನ್ನ ಯಾವ ರೀತಿ ಡಿಲೀಟ್ ಮಾಡೋದು ಮತ್ತು ಅದ್ರ ಜೊತೆ ಅದನ್ನ ಡಿಲೀಟ್ ಮಾಡೋದಕ್ಕೆ ಬರಲ್ವಾ ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಗೆ ಸ್ಟೆಪ್ ಟು ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಲೀಟ್ ಮಾಡೋದಕ್ಕೆ ಬರುತ್ತಾ ಬರಲ್ವಾ, ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸಿಂಪಲ್. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಈ ಒಂದು ಪ್ರೀತಿಯ ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಕೆಲಸ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ನಾವು ಫೋನ್ಪೇ ಓಪನ್ ಮಾಡಿದ ತಕ್ಷಣ ನಾವು ಫೋನ್ಪೇಲಿ ಮಾಡಿದಂತೆ ಏನು ಹಿಸ್ಟ್ರಿ ಅದನ್ನೆಲ್ಲ ತುಂಬ ಸಿಂಪಲ್. ನಾನು ನಿಮ್ಗೆ ತೋರಿಸಿ ನೋಡೋಕೆ ಹಿಸ್ಟ್ರಿ ಇಲ್ಲಿ ಏನು ಕಾಣ್ತದೆ, ಈ ಹಿಸ್ಟ್ರಿ ಡಿಲೀಟ್ ಮಾಡ್ಬೇಕಂತ ನಾವು ಏನು ಮಾಡ್ತೀವಿ ಅಂದರೆ ಡಿಲೀಟ್ ಮಾಡ್ಬೇಕಾದ್ರೆ ತುಂಬ ಕಷ್ಟ. ಹೆಂಗೆ ಡಿಲೀಟ್ ಮಾಡೋದು, ಯಾಕಂದರೆ ಎಲ್ಲ ಏನು ಮಾಡಿರ್ತೀವಿ, ಅಲ್ಲಿ ಇಲ್ಲಿ ಅಮೌಂಟ್ ಹಾಕೊಂಡಿರ್ತೀವಿ, ಅದ್ರ ಬಟ್ ಹಿಸ್ಟ್ರಿ ಗೊತ್ತಾಗ್ಬಾರ್ದು, ನಮ್ಮ ಫಾದರ್ ಗೊತ್ತಾಗ್ಬಾರ್ದು, ಅವ್ರಿಗೆ ಗೊತ್ತಾದರೆ ಬೈತಾರೆ ಹಿಂಗೆ ಅಂತ ಎಕ್ಸೆಟ್ರಾ ಒಂದು ಏನೋ ಒಂದು ರೀಸನ್ ಇರುತ್ತೆ, ಅದನ್ನ ಡಿಲೀಟ್ ಮಾಡ್ಬೇಕಂತೇಳಿ ಏನು ಮಾಡ್ತಾರೆ, ಫೋನ್ಪೇ ಮಾಡ್ತಾರೆ. ತುಂಬ ಸಿಂಪಲ್. ನನಗೆ ಮೊದಲು ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ, ತುಂಬ ಸಿಂಪಲ್ ಕ್ಲಿಯರಿಗೆ ಹೇಳ್ಬಿಡ್ತೀನಿ. ಓಕೆ, ಈಗ ನಾನು ಏನು ಮಾಡ್ತೀನಿ, ಫೋನ್ಪೇ ಓಪನ್ ಮಾಡ್ತೀನಿ, ಜಸ್ಟ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ, ಯಾವ ರೀತಿ ಡಿಲೀಟ್ ಮಾಡೋದು ತುಂಬ ಸಿಂಪಲ್. ಈಗ ನೋಡಿ, ಹಿಸ್ಟ್ರಿಯಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಾನು ಪ್ರತಿಯೊಂದು ಹಿಸ್ಟ್ರಿ ಇದೆ, ನಾನು ಯಾರಿಗೆಲ್ಲ ಅಮೌಂಟ್ ಶೇರ್ ಮಾಡಿದ್ದೀನಿ, ಯಾರೆಲ್ಲ ನನಗೆ ಅಮೌಂಟ್ ಶೇರ್ ಮಾಡಿದ್ರೆ ಎಲ್ಲ ಹಿಸ್ಟ್ರಿಯಲ್ಲಿ ತೋರಿಸುತ್ತೆ ಫೋನ್ಪೇದಲ್ಲಿ. ಇಲ್ಲಿ ಹಿಸ್ಟ್ರಿ ಅನ್ನೋದು ತೋರಿಸುತ್ತೆ. ಅದರ ಬಟ್ ಹಿಸ್ಟ್ರಿ ನಾವು ಯಾವ ರೀತಿ ಡಿಲೀಟ್ ಮಾಡೋದು, ಫೋನ್ಪೇ ಹಿಸ್ಟ್ರಿ ಟ್ರಾನ್ಸಾಕ್ಷನ್ ಮಾಡಿದಂಥ ಹಿಸ್ಟ್ರಿ ಯಾವ ರೀತಿ ಡಿಲೀಟ್ ಮಾಡೋದು, ಡಿಲೀಟ್ ಮಾಡೋದಕ್ಕೆ ಬರುತ್ತಾ ಹೇಗೆ ಅಂತ ನಾನು ಹೇಳ್ತೀನಿ. ಡಿಲೀಟ್ ಮಾಡೋದು ಯಾವ ರೀತಿ ಅಂತ ತುಂಬ ಸಿಂಪಲ್, ನಾನು ನಿಮಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಡಿಲೀಟ್ ಮಾಡೋದು ಅಂತ. ಮತ್ತೆ ಹೇಳ್ತಾ ಇದ್ದೀನಿ, ಡಿಲೀಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾನೆ. ಇದು ನೋಡಿ, ಮಧ್ಯದಲ್ಲಿ ವಿಡಿಯೋ ನೋಡಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ನೋಡಿ ತುಂಬ ಸಿಂಪಲ್. ನೀವು ಏನು ಮಾಡ್ಕೊಳ್ಬೋದು, ಜಸ್ಟ್ ಈ ರೀತಿ ನಿಮ್ಮ ಟ್ರಾನ್ಸಾಕ್ಷನ್ ಐಡಿ ಇರುತ್ತೆ, ಇಲ್ಲಿ ಮೇಲ್ಗಡೆ ಎಲ್ಪ್ ಸಿಂಬಲ್ ಕಾಣುತ್ತೆ, ಅಂದರೆ ಡಾಟ್ ಮಾಡ್ಕೊಂಡು ಮಾರ್ಕ್ ಸಿಂಬಲ್ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ವಶನ್ ಮಾರ್ಕ್ ಒಂದು ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಮೊದಲಿಗೆ ಫೋನ್ಪೇ ಎಲ್ಲ ಈಗ ಸಡನ್ನಾಗಿ ಅಪ್ಡೇಟ್ ಆಗಿದೆ, ಮೊದಲಿಗೆಲ್ಲ ತುಂಬ ಇತ್ತು ಆಪ್ಷನ್, ಇಲ್ಲೆಲ್ಲ ಫೋನ್ಪೇ ಆಪ್ಷನ್ ಡಿಲೀಟ್ ಮಾಡೋ ಆಪ್ಷನ್ ಏನು ತೋರಿಸಲ್ಲ. ಈಗ ಏನಾದರೂ ತುಂಬ ಸಿಂಪಲ್, ನೀವು ಏನು ಮಾಡ್ಕೋ, ತೆಳಗಡೆ ವ್ಯೂ ಆಲ್ ಅಂತ ಇದಿಲ್ಲ, ಜಸ್ಟ್ ಏನು ಮಾಡ್ಕೋ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಬರುತ್ತೆ, ಅಂದರೆ ಪೇಮೆಂಟ್ ಇಶ್ಯೂ ಮತ್ತು ಅಬೌಟ್ ಪೇಮೆಂಟ್ಸು, ರಿಚಾರ್ಜ್ ಬಿಲ್ಲು, ರಿಪೋರ್ಟ್ ಅಂದರೆ ಫಂಡು ಮತ್ತು ಲೋನ್ಸು, ಇಲ್ಲೆಲ್ಲ ನಿಮಗೆ ತೋರಿಸುತ್ತೆ. ಇದರಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಒಂದು ಫೋನ್ಪೇ ಹಿಸ್ಟ್ರಿ ಡಿಲೀಟ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ಇಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ಸ್ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಆಪ್ಷನ್ ಬರುತ್ತೆ ನೋಡಿ, ಮೈ ಫೋನ್ಪೇ ಪ್ರೊಫೈಲ್ ಅಂತ ಬರುತ್ತೆ, ತೆಗೆದ್ಬಿಟ್ಟು QR ಕೋಡ್ ಬರುತ್ತೆ, ಮತ್ತು ರಿಫರೆನ್ಸ್ ಅಂತ ಬರುತ್ತೆ, ಮತ್ತು ಸೆಕ್ಯೂರಿಟಿ ಅಂತ ಬರುತ್ತೆ. ಇದರಲ್ಲಿ ನೀವು ಏನು ಮಾಡ್ಕೊ, ಮೇಲ್ಗಡೆ ಆಪ್ಷನ್ ಇಲ್ಲ, ಮೈ ಪ್ರೊಫೈಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 4 ಆಪ್ಷನ್ ಬರುತ್ತೆ. ಯಾವ್ದು ಆಪ್ಷನ್, ಪರ್ಸನಲ್ ಡೀಟೇಲ್ಸ್, ನಿಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಒಂದು ಆಪ್ಷನ್ ಬರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಮೈ ಫೋನ್ಪೇ ಅಕೌಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಥರ್ಡ್ ಬಂದ್ಬಿಟ್ಟು ಮೈ ಸೇವ್ಡ್ ಅಡ್ರೆಸ್ ಅಂತ ಬರುತ್ತೆ, ಮತ್ತು ಫೋರ್ತ್ ಬಂದ್ಬಿಟ್ಟು KYC ಬರುತ್ತೆ. ಇದರಲ್ಲಿ ನೀವು ಏನು ಮಾಡ್ಕೊ, ನಿಮ್ಮೊಂದು ಫೋನ್ಪೇ ಅಂದರೆ ನಿಮ್ಮ ಫೋನ್ಪೇ ಟ್ರಾನ್ಸಾಕ್ಷನ್ ಮಾಡಿದಂಥ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿದಂಥ ನೀವು ಇಷ್ಟು ಡಿಲೀಟ್ ಮಾಡ್ಬೇಕು, ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಯಾವುದಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಮೈ ಫೋನ್ಪೇ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ನೋಡಿ, ಚೇಂಜಿಂಗ್ ಅವರ್ ಡಿಲೀಟಿಂಗ್ ಡೀಟೇಲ್ಸ್ ಅಂತ ಬರುತ್ತೆ, ಮತ್ತು ಥರ್ಡ್ ಬಂದ್ಬಿಟ್ಟು ಡಿಆಕ್ಟಿವೇಟಿಂಗ್ ಫೋನ್ಪೇ ಅಕೌಂಟ್ ಅಂತ ಬರುತ್ತೆ, ಬ್ಲಾಕ್ ಅನ್ಬ್ಲಾಕ್ ಮೈ ಅಕೌಂಟ್ ಅಂತ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಡಿಲೀಟ್ ಮಾಡ್ಬೇಕು. ಈಗ ಡಿಲೀಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಮೊದಲನೇ ಆಪ್ಷನ್ಗೆ ಕ್ಲಿಕ್ ಮಾಡ್ಬೇಕು, ಏನಪ್ಪ ಚೇಂಜಿಂಗ್ ಅವರ್ ಡಿಲೀಟಿಂಗ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 5 ಆಪ್ಷನ್ ಬರುತ್ತೆ ಮೇನ್ ಪಾಯಿಂಟ್ ನೋಡಿ, ಇಲ್ಲಿ ನೋಡ್ಕೊ ಚೇಂಜಿಂಗ್ ಅವರ್ ಡಿಲೀಟಿಂಗ್ ನೋಡ್ಕೋಬೋದು, ಚೇಂಜ್ ಮೈ ಫೋನ್ ನಂಬರ್ ನೀವು ಫೋನ್ಪೇ ನಂಬರ್ ಚೇಂಜ್ ಮಾಡ್ಕೊಬೋದು, ಅನ್ಲಿಂಕ್ ಕೂಡ ಮಾಡ್ಕೊಬೋದು. ಸೆಕೆಂಡ್ ಆಪ್ಷನ್ ನೋಡಿ, ಅನ್ಲಿಂಕ್ ಕೂಡ ಮಾಡ್ಕೊಬೋದು. ಮೂರನೇ ಆಪ್ಷನ್ ರಿಮೂವ್ ಯುವರ್ ಸೇವ್ ಡೀಟೇಲ್ಸ್, ನಿಮ್ಮ ಕಾರ್ಡ್ ಡೀಟೇಲ್ಸ್ ಸೇವ್ ಮಾಡಿದರೆ ಅದನ್ನು ಕೂಡ ರಿಮೂವ್ ಮಾಡ್ಕೊಬೋದು. ನಿಮಗೆ ಬೇಕಾಗಿದೀಗ ಏನು, ನಮಗೆ ನಮ್ಮ ಫೋನ್ಪೇ ಹಿಸ್ಟ್ರಿ ಡಿಲೀಟ್ ಮಾಡಬೇಕು ಮಾಡಿದ್ದು ಅದು ಎಲ್ಲಿ ಅಂದರೆ ತುಂಬ ಸಿಂಪಲ್. ತೆರಳೆ ಲಾಸ್ಟ್ ಅಂದರೆ ಐ ಡಿಲೀಟ್ ಆಲ್ ಮೈ ಪೇಮೆಂಟ್ ಡೀಟೇಲ್ಸ್ ಆನ್ ಫೋನ್ಪೇ ಅಂತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ ನೋಡ್ಕೊಳ್ಳಿ ಏನಪ್ಪ ಬಂತು. ಈಗ ಡಿಲೀಟ್ ಯಾವ ರೀತಿ ಮಾಡೋದು, ಡಿಲೀಟ್ ಆಪ್ಷನ್ ತೋರಿಸ್ತಾ ಇಲ್ಲ ಹೆಂಗೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನೋಡಿ, RBI ರೂಲ್ಸ್ ಪ್ರಕಾರ, ನಮ್ಮ ಒಂದು RBI ರೂಲ್ಸ್ ಪ್ರಕಾರ ಏನಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ನಿಮಗೆ ತೆಳಗಡೆ ತೋರಿಸ್ತೀನಿ ನೋಡಿ. ಆ್ಯಸ್ ಪರ್ RBI ಗೈಡ್ಲೈನ್ಸ್, ಯೂಸರ್ಸ್ ಆಫ್ ಎನಿ ಪೇಮೆಂಟ್ ಆ್ಯಪ್
ಕಾನ್ ನಾಟ್ ಬಿ ಅಲೌಡ್ ಟು ಡಿಲೀಟ್ ತ್ರೈ ಪೇಮೆಂಟ್ ಡೀಟೇಲ್ಸ್ ಫಾರ್ ದ ಆ್ಯಪ್. ಅಂದರೆ ಏನಂತ ಹೇಳಿದ್ರೆ ನಿಮ್ಮ ಒಂದು ಫೋನ್ಪೇದಲ್ಲಿ ನೀವು ಮಾಡಿದಂಥ ಅಮೌಂಟ್ ಏನು ಹಿಸ್ಟ್ರಿ ಇದಲ್ಲ ಅದರ ಒಂದು ಹಿಸ್ಟ್ರಿ ಯಾವುದೇ ಒಂದು ಅಪ್ಲಿಕೇಶನ್ ಆಗಿರೋದು ಫೋನ್ಪೇಯಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಫೋನ್ಪೇ ಅಲ್ಲ ನೀವು ಎದುರು ಮುಖ ಏನೋ ಮಾಡಿದ್ರು ಕೂಡ ಫೋನ್ಪೇಲಿ ನೀವು ಮಾಡಿದಂಥ ಅಮೌಂಟ್ ಏನು ಮಾಡಿದಂಥ ಹಿಸ್ಟ್ರಿ ಏನಿದಲ್ಲ ₹1,000 ಅಮೌಂಟ್ ಆಗಿರ್ಬೋದು ₹1,000 ಅಮೌಂಟ್ ಆಗಿರ್ಬೋದು ನೀವು ಮಾಡಿದಂಥ ಅಮೌಂಟ್ ಹಿಸ್ಟ್ರಿ ಏನಿದಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ RBI ಗೈಡ್ಲೈನ್ಸ್ ಪ್ರಕಾರ ರೂಲ್ಸ್ ಪ್ರಕಾರ ಅದನ್ನ ಡಿಲೀಟ್ ಮಾಡೋಕ್ಕೆ ಬರಲ್ಲ, ಡಿಲೀಟ್ ಮಾಡೋದು ಕೂಡ ಬರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ನೀವೆಲ್ಲರೂ. ಅಲ್ಲಿ ಇಲ್ಲಿ ಯೂಟ್ಯೂಬ್ ನೀವೇನು ಮಾಡ್ತಾರೆ ನಮ್ಮ ಫಾದರ್ ಗೊತ್ತಾಗೋದಂತ ಯೂಟ್ಯೂಬ್ ಸರ್ಚ್ ಮಾಡಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡಿದಾರೆ ಅಂತ ಏನು ಮಾಡ್ತೀರಾ, ಡಿಲೀಟ್ ಮಾಡ್ಬೋದು ಡಿಲೀಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಅದ್ರ ಜೊತೆ ಅವ್ರು ಕೊಟ್ಟಿದ್ದಾರೆ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ರೀತಿ ನಿಮ್ಮೊಂದು ಪರ್ಸನಲ್ ಡೇಟಾ ನಾವು ಸೆಕ್ಯೂರ್ ಆಗಿಟ್ಟಿರ್ತೀವಿ, ಯಾರಿಗೆ ನಿಮಗೆ ಪರ್ಸನಲ್ ಡೇಟಾ ಯಾರು 11% ಯಾರು ಕೂಡ ಶೇರ್ ಮಾಡಲ್ಲ, ಯಾರಿಗೂ ಕೂಡ ಇದು ಮಾಡೋ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅವರು. ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ ವೀಡಿಯೋದಲ್ಲಿ, ನಿಮಗೆ ಎಲ್ಲರಿಗೆ ಆ್ಯಕ್ಚುಲಿ ಹೇಳ್ಬೇಕ್ರೆ ನೀವು ಮೊದಲಿಗೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಎಲ್ಲೇ ಮಾಡಿದರೆ ಏನೇ ಮಾಡಿದರೂ ಕೂಡ ಟ್ರಾನ್ಸಾಕ್ಷನ್ ನೀವು ಡಿಲೀಟ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಆಗಿದ್ರೆ ಬ್ರದರ್ ಫೋನ್ಪೇದಲ್ಲಿ ನಾವು ಮಾಡಿದಂಥ ಇಷ್ಟು ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಇಲ್ವಾ? 100% ಅತನ 100ಕ್ಕೆ 100% ಯಾವುದೇ ರೀತಿ ಆಪ್ಷನ್ ಇಲ್ಲ. ನೀವು ಡಿಲೀಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನೀವು ಏನೂ ಮಾಡಿದ್ರು ಕೂಡ ಡಿಲೀಟ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ RBI ಗೈಡ್ಲೈನ್ಸ್ ಪ್ರಕಾರ ಅಂದರೆ RBI ರೂಲ್ಸ್ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಆದರೆ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಪೇಮೆಂಟ್ ಮಾಡಿದಂಥ ಇಷ್ಟು ಡಿಲೀಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಈಗ ನಾನು ನಿಮಗೆ ಮೊದಲನೇ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ, ಏನೂ ಇಲ್ಲ. ನಿಮ್ಗೆಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ನೀವೆಲ್ಲ ಡಿಲೀಟ್ ಮಾಡ್ಬೋದು ಅಂತ ನೋಡಿದರೆ, ಬಟ್ ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ ಡಿಲೀಟ್ ಯಾವ ರೀತಿ ಅಂದರೆ ಡಿಲೀಟ್ ಮಾಡೋದಕ್ಕೆ ನಮಗೆ ಚಾನ್ಸ್ ಇದೆಯಾ ಇಲ್ವಾ ಅಂತ ನಾನು ನಿಮಗೆ 100% ಮತ್ತೊಮ್ಮೆ ಡಿಲೀಟ್ ಮಾಡೋ ಅವಕಾಶ ಇಲ್ಲ. ನೀವು ಡಿಲೀಟ್ ಮಾಡೋದಕ್ಕೆ ಬರಲ್ಲ. ನಮ್ಮ ಒಂದು RBI ರೂಲ್ಸ್ ಪ್ರಕಾರ ಡಿಲೀಟ್ ಮಾಡೋಂಗಿಲ್ಲ, ಮಾಡೋದಕ್ಕೆ ಬರಲ್ಲ, ಮಾಡೋ ಆಪ್ಷನೇ ಇಲ್ಲ. ಆ್ಯಕ್ಚುಲಿ ತುಂಬ ಜನ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಟೈಮ್ ವೇಸ್ಟ್ ಮಾಡೋಕೋಬಿಡಿ. ಗೊತ್ತಾದರೆ ಏನಾಗಲ್ಲ, ಎರಡು ಮಾತು ಬೈತಾರೆ, ಬೈಸ್ಕೊಳ್ಳಿ, ಅದ್ರ ಬಿಟ್ಟು ಡಿಲೀಟ್ ಮಾಡೋ ಆಪ್ಷನ್ ಇಲ್ಲ ಅಂತ ಆಯ್ತಾ. ಏನೂ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಆಗಿದಲ್ವ ಚಿಕ್ಕದಾಗಿ ಕಮೆಂಟ್ಸಲ್ಲಿ ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಶೇರ್ ಮಾಡಿ. ಯಾಕಂದ್ರೆ ತುಂಬ ಜನ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಡಿಲೀಟ್ ಮಾಡೋದು ಹೆಂಗೆ ಡಿಲೀಟ್ ಮಾಡೋದು ಎಲ್ಲ ವೀಡಿಯೋ ನೋಡಿ ಡಿಲೀಟ್ ಮಾಡೋ ಆಪ್ಷನ್ ಸಿಗಲ್ಲ. ಈ ಒಂದು ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಗೊತ್ತಾಗಿರುತ್ತೆ, ಡಿಲೀಟ್ ಮಾಡ್ಬೋದಾ ಮಾಡಬಾರ್ದು ಎಲ್ಲ ಗೊತ್ತಾಗಿಬಿಡುತ್ತೆ ಅವ್ರಿಗೆ ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಟಿಕೆಟ್ಸ್ ಸ್ವಲ್ಪ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಬಾಯ್.